ಸಿನಿಮಾಗಳಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಬ್ರೇಕ್ ಹಾಕಿ ಎಂದು ಸಂದೇಶ ನೀಡಿದ್ದ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ವಿರುದ್ಧವೇ ಅವರ ಸೊಸೆ ವರದಕ್ಷಿಣೆ ಕಿರುಕುಳ ಕೇಸ್ ಹಾಕಿದ್ದಾರೆ. ಈ ವಿಚಾರವಾಗಿ ಎಸ್ ನಾರಾಯಣ್ ಹಾಗೂ ಅವರ ಪತ್ನಿ ಭಾಗ್ಯವತಿ ಇಂದು ಜ್ಞಾನ ಭಾರತಿ ಠಾಣೆಗೆ ಆಗಮಿಸಿ ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. ಹಾಗಾದ್ರೆ ವಿಚಾರಣೆಗೆ ಬಂದ ದಂಪತಿ ಹೇಳಿದ್ದೇನು ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೊಸೆಗೆ ವರದಕ್ಷಿಣೆ ಕಿರುಕುಳ ನಿಜಾನ? ಎಸ್ ನಾರಾಯಣ್ ಹೇಳಿದ್ದೇನು? ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ಬಂದ ಎಸ್ ನಾರಾಯಣ್ ದಂಪತಿ. ಕಲಾ ಸಾಮ್ರಾಟನಿಗೂ ಕೆಟ್ಟ ಟೈಮ್ ಸರಿಯಾಗಲಿದೆ ಎಂಬ ವಿಶ್ವಾಸ. ವರದಕ್ಷಿಣೆ ಕಿರುಕುಳ ವಿಚಾರವಾಗಿ ನಿರ್ದೇಶಕ ಎಸ್ ನಾರಾಯಣ್ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣದ ತನಿಖೆ ನಡೆಸುತ್ತಿರುವ ಜ್ಞಾನ ಭಾರತಿ ಠಾಣೆಯ ಪೊಲೀಸರು ಇಂದು ಎಸ್ ನಾರಾಯಣ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದರು. ಸದ್ಯ ವಿಚಾರಣೆಗಾಗಿ ಠಾಣೆಗೆ ಆಗಮಿಸಿದ ಎಸ್ ನಾರಾಯಣ್ ಹೇಳಿದ್ದೇನು ಗೊತ್ತಾ? ನನ್ನಂತ ಮಾವ ಅತ್ತೆಗಳಿಗೆ ಇದು ಎಚ್ಚರಿಕೆ ಗಂಟೆ. ತಪ್ಪಿದ್ರೆ ಹೆದರ್ಕೋಬೇಕು, ನಾವು ಹೋರಾಡ್ತೀವಿ ಅಂದ್ರು. ಒಂದಿನ ನಾನು ಮನೆಗೆ ಹೋಗ್ತೀನಿ, ಇವರಾಗ್ಲೇ ಮಗುನ ಎತ್ಕೊಂಡು ಹೊರಟೋಗಿದ್ದಾರೆ. ಎಲ್ಲಿ ಹೋದ್ರು ಗೊತ್ತಿಲ್ಲ. ನಾನು ಅವ್ರ ತಾಯಿ ಎಲ್ಲ ಫೋನ್ ಮಾಡಿ ಕರೆಸ್ದೆ. ನಾನು ಯಾತಕ್ಕೆ, ಏನಾಯಿತು? ಒಬ್ಬ ಹಿರಿಯನಾಗಿ ನನ್ನ ಕರ್ತವ್ಯ ನಾನು ಮಾಡಬೇಕಾಯ್ತು, ನನ್ನ ಜವಾಬ್ದಾರಿ ಅದು. ಮಾತುಕತೆ ಕೂರಿಸಿದಾಗ ಮಾತುಕತೆ ಫಲಕಾರಿ ಆಗಲಿಲ್ಲ. ಎಲ್ಲವೂ ಕೂಡ ಕೈಮೀರಿ ಹೋಗಿತ್ತು. ತುಂಬ ಉದ್ದಟತನದ ಮಾತು, ಅತಿರೇಕದ ಮಾತು. ಒಂದು ದೊಡ್ಡವರು, ವಯಸ್ಸಿನಲ್ಲಿ ದೊಡ್ಡವರು, ಅನುಭವದಲ್ಲಿ ದೊಡ್ಡವರು, ಮಾವ ಅತ್ತೆ ಆ ಥರದ್ದು ಯಾವುದೂ ಇಲ್ಲ. ಅದರಲ್ಲೂ ಮದುವೆ ಆಗುವ ಮೊದಲು ನನ್ನ ಸೊಸೆ ಮಗನಿಗೆ 10 ಸಲ ಕೇಳಿದ್ದೆ, ನಿಜವಾಗ್ಲೂ ನೀವು ಅನ್ಯೋನ್ಯವಾಗಿ ಸಂಸಾರ ನಡೆಸುತ್ತೀರಾ ಅಂತ. ನನ್ನ ಮಗಳಂತೆ ಆಕೆಯನ್ನ ಆರೈಕೆ ಮಾಡಿದ್ದೀನಿ. ಆದ್ರೆ ಮದುವೆ ಆಗಿ 1 ತಿಂಗಳಿಗೆ ತವರು ಮನೆ ದಾರಿ ಹಿಡಿದ್ಲು ಎಂದು ಬೇಸರದಿಂದ ಹೇಳಿಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಮೇಲೆ ದ್ವೇಷ, ಕೋಪ, ಇನ್ನೇನೋ ಮಾಡಬೇಕು ಅಂದಿದ್ರೆ ಅವ್ರ ಮನೆಯಿಂದ ಹೋದ ತಕ್ಷಣ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಅದನ್ನೆಲ್ಲ ಏನೋ ಮಾಡ್ಕೋಬೋದಾಗಿತ್ತು. ಆದರೆ ಅವರು 14 ತಿಂಗಳು ಎಲ್ಲವೂ ಮರೆತು ಹೋಗುವಂಥ ಸಂದರ್ಭದಲ್ಲಿ ಇವರು ಈ ರೀತಿ ಮಾಡಿದ್ದು ನನಗೂ ಆಶ್ಚರ್ಯ ಆಯಿತು. ಇರಲಿ, ಪರವಾಗಿಲ್ಲ. ಇದು ಒಂದು ರೀತಿಯಲ್ಲಿ ನನಗೊಂಥರ ಎಚ್ಚರಿಕೆ ಗಂಟೆ. ನನಗೆ ಅಂತಲ್ಲ, ನನ್ನ ಹಾಗೆ ಇರ್ತಕ್ಕಂಥ ಈ ರಾಜ್ಯದ ಅನೇಕ ಅತ್ತೆ ಮಾವಂದರಿಗೆ ಒಂದು ಎಚ್ಚರಿಕೆ ಗಂಟೆ. ಅಂದ ಹಾಗೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ಆಗಮಿಸಿದ ಎಸ್ ನಾರಾಯಣ್ ಬೇಲ್ಗಾಗಿ ಬಂದಿದ್ದೆ, ಆದ್ರೆ ಸಾಹೇಬ್ರು ಇರ್ಲಿಲ್ಲ. ಮಗ ಪವನ್ ಮುಂದಿನ ಭವಿಷ್ಯಕ್ಕೆ ಏನೂ ತೊಂದರೆ ಆಗಲ್ಲ, ನಾನಿನ್ನು ಗಟ್ಟಿಮುಟ್ಟಾಗಿ ಇದ್ದೀನಿ, ಸಾಕ್ತೀನಿ ಎಂದು ತಂದೆಯ ಕರ್ತವ್ಯ ಮೆರೆದಿದ್ದಾರೆ. ಒಟ್ನಲ್ಲಿ ಸಿನಿಮಾ ರಂಗದಲ್ಲಿ ಹಿಟ್ ಆಗಿರೋ ಎಸ್ ನಾರಾಯಣ್ ನಿಜ ಜೀವನದಲ್ಲಿ ಸೊಸೆ ಮಾಡಿರೋ ಆರೋಪ ಸುಳ್ಳು ಎಂದು ಸಾಬೀತು ಮಾಡಲು ಹೋರಾಡುತ್ತಿದ್ದಾರೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.